ಅಲ್ಲಿಗೆ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಇದ್ರೂ ಹಣೆಬರಹ ಸಾಥ್ ಕೊಡ್ಲಿಲ್ಲ, ಹೈಕಮಾಂಡ್ ಸಾಥ್ ಕೊಡ್ಲಿಲ್ಲ ಅನ್ನುವಂತ ಅಸಹಾಯಕತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನಲ್ಲಿ. ಇದೆಲ್ಲದರ ಮಧ್ಯೆ ಇವರಿಬ್ಬರ ನಡುವಿನ ರೇಸ್ನಲ್ಲಿ ಮಂತ್ರಿಗಿರಿ ಕನಸುಗಾರರಿಗೆ ನಿರಾಸೆಯಿನ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಸಂಪುಟ ಪುನರಚನೆಯ ಕನಸು ಕಾಣ್ತಾ ಇದ್ದಾರೆ ಶಾಸಕರು. ಎರಡೆರಡು ಬಾರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಚೇಂಜ್ ಸದ್ಯಕ್ಕಿಲ್ಲ ಅಂತ ಹೇಳಿ ಸದ್ಯಕ್ಕಿಲ್ಲ ಅನ್ನುವಂಥದ್ದೇ ಕನ್ಫರ್ಮ್ ಆಗ್ಬಿಟ್ರೆ ಸಂಪುಟ ಸರ್ಜರಿಗೂ ಎಫೆಕ್ಟ್ ಆಗ್ಬಿಡುತ್ತೆ. ದೆಹಲಿಗೆ ಹೋಗಿ ಒತ್ತಡ ಹೇರಿದ್ದವರು ಈಗ ಮತ್ತಷ್ಟು ಗೊಂದಲಕ್ಕೊಳಗಾಗಿದ್ದಾರೆ. ಒಂದ್ಸಾರಿ ಆಲ್ರೆಡಿ ಹೋಗಿ ಬಂದ್ರು, ಈಗ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಮತ್ತೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲ ಈ ಹಿರಿಯ ಶಾಸಕರದ್ದು. 3-4 ಬಾರಿ ನಾವು ಗೆದ್ದಿದ್ದೀವಿ, ನಮ್ಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ನಾಯಕತ್ವ ಬದಲಾವಣೆ ಮಾಡ್ತಿರೋ ಮಾಡಲ್ವೋ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಸಂಪುಟ ಪುನರ್ರಚನೆಯನ್ನಂತೂ ಮಾಡಿ ಅನ್ನೋದು ಅವರ ಬೇಡಿಕೆ. ಆದ್ರೆ ಸದ್ಯಕ್ಕಿರುವಂತಹ ಈ ತಿಕ್ಕಾಟ ತೀವ್ರ ಸ್ವರೂಪವನ್ನ ಪಡೆದಿರುವಂತಹ ಈ ಬಿಕ್ಕಟ್ಟಿನ ಮಧ್ಯೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಶೀಘ್ರ ಪರಿಹಾರ ಗೊಂದಲಕ್ಕೆ ಅಂತ ಹೇಳಿ. ಆದ್ರೆ ಆ ಪರಿಹಾರ ಏನು ಅಂತ ಹೇಳಿ ರಾಜ್ಯದ ಜನನೂ ಕುತೂಹಲದಿಂದ ನೋಡ್ತಿದ್ದಾರೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು, ಅಲ್ಲಿರುವಂತಹ ಶಾಸಕರು ಹೈಕಮಾಂಡ್ನ ನಿರ್ಧಾರದತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.